ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್. ಇದೊಂದು ಬಹು ಬೇಡಿಕೆಯ ವಿಡಿಯೋ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಎಡಗೂರು ಮತ್ತು ಚಂಗಾವಿ ವೃತ್ತದ ಎರಡೂ ವೃತ್ತದ ಅಂಗನವಾಡಿ ಕಾರ್ಯಕರ್ತೆಯರು ಒಟ್ಟಾಗಿ ಒಂದೇ ಬಸ್ಸಿನಲ್ಲಿ ಪ್ರಯಾಣವನ್ನು ಬಳಸ್ತಾ ಇರೋದು ನಿಜವಾಗ್ಲೂ ಕೂಡ ತುಂಬಾ ಖುಷಿ ತರೋಂಥ ವಿಚಾರ ಅಂತ ಹೇಳ್ಬೋದು. ಎಲ್ಲಿಗೆ ಹೋಗ್ತಾ ಇದ್ದಾರಪ್ಪ ಅಂತ ನೋಡ್ತಾ ಇದ್ದೀರಾ? ಹೌದು, ನಾವು ಹೋಗ್ತಾ ಇರೋದು ICDS ಸುವರ್ಣ ಮಹೋತ್ಸವ ಬೆಂಗಳೂರಿನ ಅರಮನೆಯ ಆವರಣ ಇಲ್ಲಿಗೆ. ಸೊ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾ ಇರೋದು ನಿಜವಾಗ್ಲೂ ಕೂಡ ತುಂಬಾ ಖುಷಿ ತರೋಂಥ ವಿಚಾರ. ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಈ ರೀತಿಯಲ್ಲಿ ಎಲ್ಲಾದರೂ ಕೂಡ ಹೊರಡಬೇಕು ಅಂದರೆ, ಈಗ ನಾವು ಸಾಮಾನ್ಯವಾಗಿ ಅವರು ಯಾವಾಗಲೂ ಕೂಡ ಸ್ಟ್ರೈಕ್ ಹೋಗೋದನ್ನು ನೋಡ್ತಾ ಇರ್ತೀವಿ, ಮುಷ್ಕರಗಳಿಗೆ ಭಾಗವಹಿಸೋದನ್ನು. ಯಾಕೆ ಅಂತಂದರೆ ಅವರ ಒಂದು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅವರು ಮುಷ್ಕರಗಳಲ್ಲಿ ಭಾಗವಹಿಸುವಂಥದ್ದು. ಇಷ್ಟು ವರ್ಷ ಆದರೂ ಕೂಡ ಅವರು ಕೆಲಸ ಮಾಡ್ಕೊಂಡು ಬಂದರು, ಇಷ್ಟು ಚೆನ್ನಾಗಿ ಸಮಾಜದಲ್ಲಿ ಕಾರ್ಯನಿರ್ವಹಿಸ್ತಾ ಬಂದರು, ಸೇವೆಗಳನ್ನು, ಸರ್ಕಾರದ ಸೇವೆಗಳನ್ನು ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸ್ತಾ ಬಂದರೂ ಕೂಡ ಅವರಿಗೆ ಸರಿಯಾದ ಒಂದು ವೇತನ ಸಿಗದಿರೋದು ನಿಜವಾಗ್ಲೂ ಕೂಡ ತುಂಬಾ ವಿಷಾದನೀಯ ಸಂಗತಿ ಅಂತಲೇ ಹೇಳ್ಬೋದು. ಹಾಗಾಗಿ ಅವರ ಒಂದು ಬೇಡಿಕೆಗಳ ಈಡೇರಿಸುವಿಕೆಗಾಗಿ ಅವರು ಬೆಂಗಳೂರಾದರೂ ಸರಿ, ಡೆಲ್ಲಿಯಾದರೂ ಸರಿ, ಮಂಗಳೂರಾದರೂ ಸರಿ, ಅವರು ಮನೆ ಮಕ್ಕಳು ಯಾವುದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಯಾಕೆ ಅಂತ ಅಂದರೆ, ನಮಗೇನೋ ಒಂದು ವೇತನ ಜಾಸ್ತಿ ಬಂತು ಅಂತ ಅಂದರೆ ಇವರೆಲ್ಲರೂ ಚೆನ್ನಾಗಿರ್ತಾರಲ್ವ ಅನ್ನೋ ಉದ್ದೇಶಕ್ಕೆ ಅವರೆಲ್ಲರೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿ ಅವರು ಮುಷ್ಕರಕ್ಕೆ ಹೊರಡೋದಕ್ಕೆ ರೆಡಿಯಾಗಿರ್ತಾರೆ. ಹಗಲಾಗಲಿ, ರಾತ್ರಿ ಆಗಲಿ, ಚಳಿ ಇರಲಿ, ಮಳೆ ಬರಲಿ, ಕೂತ ಜಾಗದಲ್ಲಿ ಮುಷ್ಕರವನ್ನು ಮಾಡುವಂಥ ಗಟ್ಟಿಗಿತ್ತಿಯರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅಂತಲೇ ಹೇಳ್ಬೋದು. ಸೊ ನಾವು ಆನ್ ದಿ ವೇ ಬೆಂಗಳೂರಿಗೆ ಹೋಗ್ತಾ ಬೆಳಗ್ಗೆನೇ ಅರ್ಲಿಯಾಗಿ ಬೆಳಗ್ಗೆ 4 ಗಂಟೆಗೆ ಪಾಪ ಎಲ್ಲರೂ ಎದ್ದು ರೆಡಿಯಾಗಿ ಹೊರಟಿದ್ರಿಂದ ಯಾರೂ ಟಿಫನ್ ಮಾಡಿರಲಿಲ್ಲ. ಕೆಲವೊಬ್ಬರು ಹೋಟೆಲಿಂದ ಪಾರ್ಸಲ್ ತಂದಿದ್ದರು, ಕೆಲವೊಬ್ಬರು ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದರು. ಎಲ್ಲರೂ ಕೂಡ ಅಲ್ಲಿ ರೋಡಲ್ಲಿ ಒಂದು ಸೈಡಲ್ಲಿ ನಾವು ವೆಹಿಕಲನ್ನು ಹಾಕಿ ಬೆಂಗಳೂರು ರೋಡಲ್ಲಿ ಟಿಫನನ್ನು ಮಾಡಿದ್ವಿ. ಕೆಲವೊಬ್ಬರು ರೊಟ್ಟಿ ಚಟ್ನಿ ಮಾಡ್ಕೊಂಬಂದಿದ್ರು, ಉಪ್ಪಿಟ್ಟು, ಪಲಾವು, ಚಿತ್ರಾನ್ನ, ಬಾತು. ಅರ್ಲಿ ಮಾರ್ನಿಂಗಾಗಿ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಂಥ ತಿಂಡಿಗಳನ್ನೆಲ್ಲ ಪಾಪ ಮಾಡ್ಕೊಂಡು ತೊಗೊಂಬಂದಿದ್ರು. ಸೊ ನಾವು ಕೂಡ ಹೋಟೆಲಿಂದ ಇಡ್ಲಿ ವಡೆ ಅದೆಲ್ಲ ತೊಗೊಂಡೋಗಿದ್ದು. ಹಾಗೆ ನಮ್ಮ ಜೊತೆಗೆ ಅಲ್ಲಿ ಟ್ಯಾಕ್ಟೂರ್ ಸರ್ಕಲ್ನ ಅಂಗನವಾಡಿ ಕಾರ್ಯಕರ್ತರು ಮತ್ತು ಮೇಲ್ವಿಚಾರಕಿ, ಬಿದರೆ ಮತ್ತು ಚಳಿ ವೃತ್ತದ ಮೇಲ್ವಿಚಾರಕಿ, ಹಾಗೆ ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಕೂಡ ಸಿಕ್ಕಿದ್ರು. ಒಟ್ಟಾಗಿ ನಮ್ಮ ಟಿಫನ್ನು ಅವ್ರ ಟಿಫನ್ನು ಎಲ್ಲ ಶೇರ್ ಮಾಡ್ಕೊಳ್ತಾ ತಿಂದು ತುಂಬಾ ಹ್ಯಾಪಿಯಾಗಿ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿ ಅರಮನೆ ಆವರಣನ ತಲುಪೇ ಬಿಟ್ವಿ. ನಾವಲ್ಲಿ ಬರೋವಷ್ಟೊತ್ತಿಗೆ ಬಸ್ಸುಗಳಂತೂ ಸಾವಿರಾರು ಬಸ್ಸುಗಳು ನಿಂತಿತ್ತು. ಜನಗಳಂತೂ ಸಮುದ್ರ ಸಾಗರದ ರೀತಿಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಬಂದಿದ್ದು. ಇನ್ನು ನಾವು ಕಾರ್ಯಕ್ರಮದ ಹತ್ರ ಹೋಗಿ ನೋಡಿದಾಗಂತೂ ಲಕ್ಷಾಂತರ ಜನ ಇದ್ದರು ಅಂತ ಹೇಳಿ. ಆ ಜನಗಳನ್ನ ನೋಡಿದರೆ ನಮಗೆ ಏನು ನಮ್ಮ ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು ಅಷ್ಟು ದೂರದಲ್ಲಿ ನಮಗೆ ಕಾಣಿಸ್ತಾನೇ ಇರಲಿಲ್ಲ ಸರಿಯಾಗಿ, ಅಷ್ಟು ಜನ ಇದ್ದರು. ಟಿ ವಿಗಳನ್ನು ಇಟ್ಟಿದ್ದರು, ಆ ಸ್ಕ್ರೀನ್ಗಳಲ್ಲೇ ನಾವು ನೋಡಬೇಕಾಯಿತು. ಕೇವಲ ತುಮಕೂರು ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಲಕ್ಷಾಂತರ ಜನ, ತುಂಬಾ ಜನ ಅಂಗನವಾಡಿ ಕಾರ್ಯಕರ್ತೆಯರಿದ್ದರು. ಒಳ್ಳೆ ಊಟದ ಉಪಹಾರದ ವ್ಯವಸ್ಥೆ ಕೂಡ ಮಾಡಿದರು. ಆದರೆ ಆ ಒಂದು ಜನಸಾಗರದ ಮಧ್ಯದಲ್ಲಿ ಹೋಗಿ ಊಟ ಮಾಡೋದು ಕಷ್ಟ ಅಂತ ಅನ್ನಿಸ್ತು ನಮಗಂತೂ. ಹಾಗಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅಲ್ಲೇ ಸ್ವಲ್ಪ ಲೈಟಾಗಿ ಒಂದು ಐಸ್ ಕ್ರೀಮು ಮತ್ತು ಈ ಥರ ಏನು ಕಡಲೆಕಾಯಿ ಅದೆಲ್ಲ ಕೂಡ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು, ಮೇಡಮ್ ಆನ್ ದಿ ವೇ ಹೋಗ್ತಾ ನಾವೆಲ್ಲಾದರೂ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದರು. ಹಾಗಾಗಿ ನಾವು ಬರ್ತಾ ನಂಜುಂಡೇಶ್ವರ ಹೋಟೆಲ್ಗೆ ಹೋಗಿ, ಸೊ ಅವ್ರಿಗಿಷ್ಟದ ಆ ತಿಂಡಿಗಳು ದೋಸೆ, ಗೋಬಿ ಮಂಚೂರಿ, ಇಡ್ಲಿ, ಪಲಾವು, ಕಾಫಿ, ಟೀ ಈ ಥರ ಎಲ್ಲ ಅವ್ರಿಗೆ ಬೇಕಾದಂಥ ತಿಂಡಿಗಳನ್ನ ತೊಗೊಂಡು ಟಿಫನನ್ನು ಮುಗಿಸ್ಕೊಂಡ್ವಿ. ಟಿಫನ್ ಏನು, ಇದು ಊಟನೇ ಅಂತಲೇ ಹೇಳ್ಬೋದು. ಊಟವನ್ನು ಮುಗಿಸ್ಕೊಂಡು ಮತ್ತೆ ನಮ್ಮ ಪ್ರಯಾಣವನ್ನು ತುಮಕೂರು ಕಡೆ ಬೆಳೆಸಿದ್ವಿ. ಸೊ ಈ ದಿನ ಅಂತೂ ತುಂಬಾ ಹ್ಯಾಪಿಯಾಗಿ ನಾವು ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ICDS ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅನೇಕ ಇತಿಹಾಸವನ್ನು ಸೃಷ್ಟಿಸುವಂಥ ಕಾರ್ಯಕ್ರಮಕ್ಕೆ ನಾವು ಕೂಡ ಭಾಗಿಗಳಾಗಿ ನಾವು ಕೂಡ ಇತಿಹಾಸದ ಪುಟಗಳನ್ನು ಸೇರಿದು ಅಂತಲೇ ಹೇಳ್ಬೋದು. ಏಕೆ ಅಂತಂದರೆ ಅಂತಹ ಮಹತ್ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಯಿತು. ಗೃಹಲಕ್ಷ್ಮಿ ಬ್ಯಾಂಕು, ಅಕ್ಕಾಪಡೆ ಮತ್ತು ಅಂಗನವಾಡಿಗಳಲ್ಲಿ LKG UKGಗಳನ್ನು ಓಪನ್ ಮಾಡ್ತಾ ಇರೋಂಥದ್ದು ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದು ತುಂಬಾ ವಿಶೇಷ ಅಂತ ಅನ್ನಿಸ್ತು. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯಲ್ಲಿ ಇದುವರೆಗೂ ಕೂಡ ಸಚಿವರಾಗಿ ಕಾರ್ಯನಿರ್ವಹಿಸಿದಂತಹ ಎಲ್ಲ ಸಚಿವರುಗಳು ಹಾಗೂ ಎಲ್ಲ ಇಲಾಖೆಯ ಕರ್ನಾಟಕ ರಾಜ್ಯದ ಎಲ್ಲ ಇಲಾಖೆಯ ನಿರ್ದೇಶಕರಿಂದ ಹಿಡಿದು ಅಂಗನವಾಡಿ ಕಾರ್ಯಕರ್ತೆಯವರಿಗೂ ಕೂಡ ಪ್ರತಿಯೊಂದು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮ ಅಂತೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಯಿತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಅಷ್ಟು ಒಂದು ಖುಷಿಯನ್ನು ತಂದುಕೊಡ್ತು ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಸೊ ನಮ್ಮ ಇಲಾಖೆ ಇನ್ನೂ ಕೂಡ ಬಹಳ ಸದೃಢವಾಗಲು, ಹಾಗೆ ನಮ್ಮ ಇಲಾಖೆಯಿಂದ ಈ ರೀತಿಯಲ್ಲಿ ವಿಶೇಷವಾದಂಥ ಸೌಲಭ್ಯಗಳು ಸಿಗ್ತಾ ಇರೋದು ನಮಗೆಲ್ಲ ಹೆಮ್ಮೆ ತರೋಂಥ ವಿಚಾರ. ಹಾಗೆ
ಏನು ಈ ಒಂದು ಸೌಲಭ್ಯಗಳಿದೆ ಅದನ್ನು ನಾವು ಫಲಾನುಭವಿಗಳಿಗೆ ಯಶಸ್ವಿಯಾಗಿ ತಲುಪಿಸುತ್ತಾ ನಮ್ಮ ಇಲಾಖೆಯ ಸಚಿವರು ಏನು ನಮ್ಮನ್ನು ಒಂದು ನಂಬಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದಾರೆ, ಅದಕ್ಕೆ ನಾವು ಯಶಸ್ಸನ್ನು ತರೋಣ ಅಂತ ಹೇಳ್ತಾ, ಹಾಗೆ ಎಲ್ಲರೂ ಕೂಡ ಮತ್ತೊಮ್ಮೆ ನಾವು ಏನು ನಮ್ಮ ತುಮಕೂರು ಜಿಲ್ಲೆಯಿಂದ ಹಾಗೂ ಕರ್ನಾಟಕ ರಾಜ್ಯದಿಂದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಎಲ್ಲರಿಗೂ ಕೂಡ ಮುಂದೆ ಒಳ್ಳೆಯ ವೇತನ ಸಿಗುವಂತಾಗಲಿ. ಯಾಕೆಂದರೆ ಇಂತಹ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾ ಇರೋದು ಈ ಅಧಿಕಾರಿಗಳಾಗಿದ್ದರೂ ಕೂಡ ಅನುಷ್ಠಾನವನ್ನು ಮಾಡಿ ಮನೆ ಬಾಗಿಲಿಗೆ ತಲುಪಿಸೋದು ನಮ್ಮ ಅಂಗನವಾಡಿ ಕಾರ್ಯಕರ್ತರೇ. ಹಾಗಾಗಿ ಅವ್ರು ಚೆನ್ನಾಗಿರಬೇಕು ಅಲ್ವಾ. ಹಾಗಾಗಿ ಅವ್ರಿಗೆ ಒಳ್ಳೆಯ ವೇತನ ಸಿಗೋವಂತಾಗಲಿ ಮುಂದೆ ಅಂತೇಳಿ ನಾನು ಕೂಡ ಆಶಿಸ್ತೀನಿ. ಹಾಗೆ ನಮ್ಮ ಈ ಒಂದು ಲಾಗನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಮತ್ತು ನಾವು ಬಸ್ ಇಳಿದು ಮತ್ತು ಬಸ್ಸಲ್ಲಿದ್ದಂಥ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯನ್ನು ಸೇಫಾಗಿ ಮುಂದೆ ಹೋಗಿ ತಲುಪಿ ಅಂತೇಳಿ ನಾವು ಕೂಡ ಗುಬ್ಬಿನಲ್ಲಿ ಇಳ್ಕೊಂಡು ಬಸ್ಸನ್ನು ಕಳಿಸ್ಕೊಟ್ವಿ. ಥ್ಯಾಂಕ್ ಯು ಎಲ್ಲರಿಗೂ.